ಯಾವುದೂ ಕೂಡ ಶಾಶ್ವತವಲ್ಲದ ಈ ಲೋಕದಲ್ಲಿ ನಮಗೆ ಶಾಶ್ವತ ಅಂತ ಇರೋದು ನಾವು ಇಷ್ಟಪಟ್ಟವರ ನೆನಪು ಮಾತ್ರ. ನನ್ನ ಜೀವನದಲ್ಲಿ ಆಟವಾಡಿದ ಪ್ರತಿಯೊಬ್ಬರನ್ನ ನೀನೇ ನೋಡಿಕೋ ತಂದೆ. ನಿಮ್ಮ ಹಿರಿಯರ ಹಾಗೂ ಆತ್ಮೀಯರ ಮಾತುಗಳು ಕಠಿಣವಾಗಿದ್ದಲ್ಲಿ ಬೇಸರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅವರು ನಿಮ್ಮನ್ನ ತಿದ್ದುವುದು ಮಾತ್ರವಲ್ಲ, ನಿಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಮನ್ನು ಸರಿದಾರಿಗೆ ತರುವಂತಹ ಅವರ ಕಠಿಣ ಮಾತುಗಳು ನಿಮ್ಮ ಒಳಿತಿಗಾಗಿಯೇ ಎಂಬುದನ್ನ ಎಂದಿಗೂ ಮರೆಯಬೇಡಿ. ಅಳುವುದರಲ್ಲಿ ತಪ್ಪೇನೂ ಇಲ್ಲ. ಕಣ್ಣೀರಿಗೆ ತುಂಬಾ ಬೆಲೆ ಇದೆ. ಯೋಗ್ಯರನ್ನ ನೆನೆದು ಅಳಬೇಕಷ್ಟೇ. ನಿನ್ನ ಬಳಿ ಹಣವಿದ್ದರೆ ಎಲ್ಲಿ ಬೇಕಾದರೂ ಜಾಗ ತೆಗೆದುಕೊಳ್ಳಬಹುದು. ಆದರೆ ಸ್ಮಶಾನದಲ್ಲಿ ಮಾತ್ರ ಜೀವ ಕೊಟ್ಟು ಜಾಗ ತಗೋಬೇಕು. ಇದೇ ಈ ಸೃಷ್ಟಿಕರ್ತನ ನಿಯಮ. ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನ ಮರೆಯಬೇಡಿ. ಏಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುವುದಿಲ್ಲವೋ ಆ ಜಾಗದಲ್ಲಿ ಖಡ್ಗ ಕೂಡ ಕಾರ್ಯ ಮಾಡುವುದಿಲ್ಲ. ಕೆಟ್ಟ ದಿನಗಳು ಇದೆ ಅಂತ ಜೀವನವೇ ಕೆಟ್ಟದ್ದು ಎಂದು ಭಾವಿಸಬಾರದು. ರಾತ್ರಿ ಕಳೆದು ಬೆಳಕು ಮೂಡುವ ರೀತಿಯಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುವುದು. ತಾಳ್ಮೆ, ಆತ್ಮವಿಶ್ವಾಸ, ನಂಬಿಕೆ ಇರಬೇಕು ಅಷ್ಟೇ. ನೆನಪಿರಲಿ, ಏನನ್ನಾದರೂ ಆಗಬೇಕೆಂದರೆ ಸಮುದ್ರದ ರೀತಿಯಾಗು. ಜನರು ನಿನ್ನ ಯೋಗ್ಯತೆಯನ್ನ ಅಳೆದು ಅಳೆದು ಬೆವರು ಸುರಿಸಬೇಕು. ಕನಸುಗಳು ಬಣ್ಣವಾಗಿರಬೇಕೇ ವಿನಃ ಬದುಕೆ ಬಣ್ಣವಾಗಿರಬಾರದು. ಮನಸ್ಸಿಗೆ ಆಸೆ ಜಾಸ್ತಿ, ನೋಡಿದ್ದೆಲ್ಲ ಬೇಕು ಅಂತ ಬಯಸುತ್ತೆ. ಕಾಲಕ್ಕೆ ಕ್ಲಾರಿಟಿ ಜಾಸ್ತಿ, ಯಾರಿಗೆ ಏನು ಕೊಡಬೇಕೋ ಅದನ್ನು ಮಾತ್ರ ಕೊಡುತ್ತೆ. ಸಂಬಂಧಗಳು ಕಾಮನಬಿಲ್ಲು ಇದ್ದಂತೆ, ಅದರ ಬಣ್ಣಗಳು ಸ್ವಲ್ಪ ಹೊತ್ತು ಮಾತ್ರ ನಮ್ಮ ಜೊತೆ ಇರುತ್ತವೆ. ಯಾವ ಹೃದಯದ ಜೊತೆ ಹಿಂದಿನ ಜನ್ಮದಲ್ಲಿ ಸಂಬಂಧ ಇರುತ್ತದೋ ಅದೇ ಹೃದಯದ ಜೊತೆ ಈ ಜನ್ಮದಲ್ಲೂ ಕೂಡ ಸಂಬಂಧ ಬೆಸೆದಿರುತ್ತದೆ. ಸತ್ಯ ಎಲ್ಲಿ ಇರುತ್ತದೋ ಅಲ್ಲಿ ಭಗವಂತ ಇರುತ್ತಾನೆ. ಸತ್ಯ ಮಾತನಾಡುವವರನ್ನು ಸಮಸ್ತ ದೇವತೆಗಳು ಮೆಚ್ಚಿ ಅವರ ಜೊತೆಯಲ್ಲೇ ಇರುತ್ತಾರೆ. ಇದು ಸತ್ಯ. ಪ್ರೀತಿ ಅಮೂಲ್ಯವಾದ ವಸ್ತು. ಅದಕ್ಕೆ ಅದು ಎಲ್ಲರಿಗೂ ಸಿಗುವುದಿಲ್ಲ, ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ದೇವರು ಎಲ್ಲವನ್ನೂ ತಿಳಿದುಕೊಳ್ಳುವ ಶಕ್ತಿ ಕೊಡುತ್ತಾನೆ, ಆದರೆ ಏನನ್ನೂ ಮಾಡದೇ ಇರುವ ಪರಿಸ್ಥಿತಿಯನ್ನ ಇಟ್ಟು ಬಿಡುತ್ತಾನೆ. ಒಂದು ವಿಚಾರ ನೆನಪಿರಲಿ, ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಅವರವರ ನೋವು ಇರುವುದು ಅವರ ಮನಸ್ಸಿನಲ್ಲಿ. ಹಾಗೆಯೇ ಆ ನೋವು ಕೊಡುವವರು ಇರುವುದು ಕೂಡ ಅದೇ ಮನಸ್ಸಿನಲ್ಲಿ. ಬದುಕುವ ಛಲ ಇದ್ದವನಿಗೆ ಬೇಸರ ಕೂಡ ದೂರ ಇರುತ್ತದೆ. ಒಂದು ವಿಚಾರ ನೆನಪಿರಲಿ, ನಾವು ಕಷ್ಟಕಾಲದಲ್ಲಿದ್ದಾಗ ನಮ್ಮನ್ನು ನಗಿಸಿದವರನ್ನು ಹಾಗೂ ನಮ್ಮನ್ನು ನೋಡಿ ನಕ್ಕವರನ್ನ ಯಾವತ್ತೂ ಮರೆಯಬಾರದು. ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸುತ್ತಾರೆ. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ. ಕೆಲವೊಂದು ಸಂಬಂಧಗಳೇ ಹಾಗೆ, ಹೆಸರಿಸಲಾರದಷ್ಟು ಎತ್ತರ. ಇನ್ನೂ ಕೆಲವು ಸಂಬಂಧಗಳು ಬರೀ ಹೆಸರಿಗಷ್ಟೇ ಹತ್ತಿರ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನೀವು ಉತ್ತರ ಕೊಡಿ, ಆದರೆ ಗೊತ್ತಿದ್ದು ಮಾಡಿದ ಮೋಸಕ್ಕೆ ಮೇಲಿನವನು ಉತ್ತರ ಕೊಡುತ್ತಾನೆ. ನೀವು ನೆಮ್ಮದಿಯಾಗಿರಿ. ಬಯಸುವುದು ತುಂಬಾ ಸುಲಭ, ಆದರೆ ಬಯಸಿದ್ದನ್ನ ಪಡೆಯೋದು ತುಂಬಾ ಕಷ್ಟ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.